ನಾವೀಗ ಎಕ್ಸಾಕ್ಟ್ಲಿ ಸೋನ್ಪ್ರಯಾಗಲ್ಲಿದ್ದೀವಿ. ಸೋನ್ಪ್ರಯಾಗಲ್ಲಿ ಕೆಲವೊಂದು ಸ್ಕ್ಯಾಮ್ಗಳು ನಡೀತಿದ್ದಾರೆ. ಸೋನ್ಪ್ರಯಾಗ್ ಅಂತಲ್ಲ, ಎಂಟರ್ ಕೇದಾರ್ನಾಥಲ್ಲಿ ಕೆಲವೊಂದು ಸ್ಕ್ಯಾಮ್ ಮಾಡಿದ್ದಾರೆ. ಫಸ್ಟ್ ಸ್ಕ್ಯಾಮು ಹೇಳ್ಬಿಡ್ತೀನಿ. ಸ್ಕ್ಯಾಮ್ ನಂಬರ್ 2, ವೆರಿ ಬಿಗ್ ಸ್ಕ್ಯಾಮ್ ಇದು. ಕೇದಾರ್ನಾಥಲ್ಲಿ ಓವರ್ ಹೈಪ್ ಕ್ರಿಯೇಟ್ ಮಾಡಿಬಿಟ್ಟು ಓವರಾಗಿ ಎಲ್ಲ ಜನ ಇದು ಮಾಡ್ತಿದ್ದಾರಲ್ಲ, ರೂಮ್ಸ್ಗಳಿದ್ದಾವೆ. ಕಾಲ್ ಮಾಡಿದ್ರು ರೂಮ್ಸ್ ಇಲ್ಲ ಅಂತಿದ್ದಾರೆ. ಇನ್ಫಾರ್ಮೇಷನ್, ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನು. ಸೀತಾಪುರಲ್ಲಿ ನಾವು ಬಸ್ಸು ಇಳಿದಾಗ ಲಗೇಜ್ ತುಂಬ ಹೆವಿಯಾಗಿತ್ತು. ನಾವೇನು ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ತಾಚೆಯಲ್ಲೋ. ಆಫ್ಟರ್ 2 hours ಆಫ್ ಟ್ರಾವೆಲಿಂಗು ಏನು ಸಕ್ಕತ್ತು ಕಾರ್ ಸೆಕ್ಷನ್ನು. ಏನು ಒಂದು ನಿಮಿಷನೂ ಹಿಂಗೆ ಸ್ಟ್ರೈಟಾಗಿ ಹೋಗೋದೇ ಇಲ್ಲ. ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ, ಈ ಕಡೆ ಕುತ್ಕೊಂಡು ಇರೋದಕ್ಕೆ ಆಗಲ್ಲ, ಅಷ್ಟು ಕಾರ್ಸ್ ಇದೆ. ಈಗ ಒಂದು 15 minutes ಸ್ಟಾಪ್ ಮಾಡಿದ್ದಾರೆ, ಏನಾದ್ರು ತಿನ್ಕೊಡಿ ಅಂತ. ಅಪ್ಪ ನೋಡಿ, ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಹಿಂಗೆ ಇರುತ್ತೆ. ನಾವು ಕೊಟ್ಟಿರೋದು 1000 ರೂಪಾಯಿ ಕೊಟ್ಟರು ಇದೇ ಜೊತೆ. ಒಂದು ವರ್ಷ ಕೆಲವರ ಹತ್ರ ಅಂದು ಫುಲ್ಲು ಗೋಲ್ಮಾಲ್ ಮಾಡಿಬಿಟ್ಟು ಆಫ್ಲೈನಲ್ಲಿ 1,500 ಇಸ್ಕೊಂಡಿದ್ದಾರೆ ಅಂತೆ. 1,500 ಆದರೂ ಕೊಡು, 2,000 ಆದರೂ ಕೊಡು, ಇದೇ ಬಸ್. चलिए सर. बद्री विशाल होटल. खाने में क्या है? खाने का परोठा है, चटनी है, रायता है. 70 रुपये प्लेट, 70 रुपये का. हाँ सर. क्या है? हाँ, नाश्ता क्या है? आलू पराठा, उसके साथ छोला दही चटनी 70 की प्लेट. आलू पराठा 2 जगह है. 2 प्लेट बोले नाश्ता. आप नाश्ता ನಮಗೆ ಗೊತ್ತೂ ಇಲ್ಲ ಅದು ಹೆಂಗಿರ್ತವೆ ಅಂತ. ಸೊ ಕಾಮನಾಗಿ ಗೊತ್ತಿರೋದು ಅಂದರೆ ಆಲೂ ಪರಾಟ, ಅದನ್ನೇ ತಿಂದ್ಬಿಟ್ಟು ಹೋಗೋದು ಬೆಟ್ರು. ಏನೇನೋ ತೊಗೊಂಡು ಏನೇನೋ ಆಗಿ ಅದು ಹೆಂಗೋ ಇದ್ದು ಸುಮ್ಮನೆ ಯಾಕೆ ಬೇಕು ಅವೆಲ್ಲ. ಏನೇನೋ ಹೆಸರು ಹೇಳ್ತಾರೆ, ಫಾಸ್ಟಾಗಿ ಫ್ಲೂಯೆಂಟಾಗಿ ಹೇಳ್ಬಿಡ್ತಾರೆ. ಆಲೂ ಪರಾಟ ಅಂದ್ಬಿಡ್ತಾರೆ, ನಮ್ಗೆ ಗೊತ್ತಿಲ್ಲ. ಇನ್ನು ಮ್ಯಾಗಿ ಬೇಕಾ? ಹಾಂ, ನೋಡು ತಿಂತೀನಿ ಮ್ಯಾಗಿ. ಎಲ್ಲೇ ಹೋದ್ರು ಹೊಟ್ಟೆ ಊಟ ಮಾಡಲ್ಲ, ನಿಮ್ಗೆ ಮ್ಯಾಗಿ ಬೇಕು ಅಂತ ಕೇಳೋದು. ಆಮೇಲೆ ಒಂದು ಅರ್ಧ ಅವರಿಗೆಲ್ಲ ಮತ್ತೆ ಹೊಟ್ಟೆ ಹಸ್ಬೋದು. ನಮಗೆ ಹೋಗೋ ಬರುತ್ತೋ ಇಲ್ವಾ? ಅರ್ಧ ಗಂಟೆಗೆ ಮತ್ತೆ ಹೊಟ್ಟೆ ಹಸ್ಬೋ. ಅಯ್ಯೋ ನಂಗೆ ತಲೆ ನೋವು, ಅಯ್ಯೋ ನಂಗೆ ಮಕ ನೋವು, ಅಯ್ಯೋ ನಂಗೆ ಕಿವಿ ನೋವು ಅನ್ನೋದು. ಬಾಡಿ ಪೇನ್ ಇದೆ ಅಂದರೆ ಬಾಡಿ ಪೇನ್ ಇತ್ತು, ಸ್ವಂತ ಪೈನ್ ಇತ್ತು, ನಾನು ಹಾಕೊಂಡು ಮಾಡ್ಕೊಂಡು. ಗಾಡಿ ಓಡಿಸಿದ್ಯಾರು ಗಾಡಿ ಓಡಿಸಿದ್ಯಾರು ದೊಡ್ಡ ಬ್ಯಾಗ್ ಹಾಕೊಂಡು ಇಲ್ಲಿಂದ ಅಲ್ಲಿಂದ ಇಲ್ಲಿ ಆ ಲೋಕಲ್ ಮುಡ್ಕೊಂಡಕ್ಕೆ ಎಷ್ಟು ಒಳಗೆ ನಿಮ್ಗೆ ಗೊತ್ತಾ? ನಾನು ಸರ್ಕಸ್ ಮಾಡಿದ್ದಾರ ನಾನು. ಆ ಗಾಡಿ ಹುಡ್ಕೊಂಬಂದಿದ್ದು, ರೆಂಟ್ಗೆ ತೊಗೊಂಬಂದಿದ್ದು ನಾನು. ಆ ಲಗೇಜ್ ಹಾಕ್ಕೊಂಡು ಇವ್ಳನ್ನ ಹಾಕ್ಕೊಂಡು ಗಾಡಿ ಓಡಿಸಿದ್ದು ನಾನು. ಪಾಪ ಮೈಕೆ ನೋವು ಬಂದರೆ ಯಾಕೆ ಮೈಕೆ ನೋವು ಬಂದು ಅಂತ ಕೇಳ್ತಾಳೆ. ಕಷ್ಟಪಡೋರಿಗೆ ಕಷ್ಟ ಬೆಲೆ ಗೊತ್ತು, ಸುಖವಾಗಿರೋರಿಗೆ ಎಲ್ಲಿ ಗೊತ್ತಿರುತ್ತೆ. ಇಲ್ಲೆಲ್ಲ ಬಂದರೆ ಲೋಕಲ್ ಡಾಬಾಸಿಗೆ ಬಂದರೆ ಸಿಗೋದೇ ಮೇಯ್ನಾಗಿ ಆಲೂ ಪರಾಟೆ. ಆಲೂ ಪರಾಟೆ ಕೊಡ್ತಾರೆ. ದಹಿ ಎಲ್ಲ ಇದು ದಹಿ ತಾನೇ ಇದು. ಈ ದಹಿ ಇದು ಏನಿದು ಚೋಲ, ಇದೊಂಥರ ಚಟ್ನಿ, 3 ಟೈಪು, ಪ್ಲಸ್ ಇದು ಆಲೂ ಪರಾಟ ತಿಂದ್ಬಿಟ್ಟು ಹೇಗಿದೆ ಹೇಳ್ತೀನಿ. ಇದು ಬಿಟ್ಟರೆ ಬೇರೆ ಏನು ಸಿಗೋಲ್ಲ ಇಲ್ಲೆಲ್ಲ. ಇದನ್ನೇ ಯು ಹ್ಯಾವ್ ಟು ಎಂಜಾಯ್. ಚೆನ್ನಾಗಿದೆ. ನಾನು ಚೆನ್ನಾಗಿರುತ್ತೋ ಇಲ್ವ ಅಂದ್ಕೊಂಡೆ, ಬಟ್ ಇಟ್ಸ್ ನೈಸ್. ನೋಡಿ ಈ ಸಕ್ಕತ್ತಾಗಿ ಮಾಡ್ತಾರೆ. ಹಂಚಿಪ್ ಕುಡಿದ್ರೆ ರೈಸ್ ಬೇಡ. ಓಕೆ, ಇದಕ್ಕೆ ಕಾಸ್ಟ್ ಕೂಡ ಜಾಸ್ತಿ ಆಗಿಲ್ಲ. ಜಸ್ಟ್ 175 rupeesಗೆ 2 ಆಲೂ ಪರಾಟೆ, 1 ವಾಟರ್ ಬಾಟ್ಲು, ಒಂದು ಟೀ ಕೂಡ ಇಷ್ಟು ಬಂದ್ಬಿಡ್ತು. ಅಂದರೆ ಕಾಸ್ಟ್ಲಿ ಇಲ್ಲ, ಎಕ್ಸ್ಪೆನ್ಸಿವ್ ಇಲ್ಲ. ಇಲ್ಲಿ ಎಕ್ಸ್ಪೆನ್ಸಿವ್ ಇಲ್ಲ, ಬಿಕಾಸ್ ನೋಡೋಣ ಮುಂದೆ ಹೋಗ್ತಾ ಹೆಂಗಿರುತ್ತೆ ಅಂತ. ಈ ರೋಡ್ಸ್ ನೋಡೋಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿತ್ತು, ಅಷ್ಟೇ
ಡೇಂಜರಸ್. ಅಲ್ಲಿ ಕಾಣ್ತಿದೆಯಲ್ಲ ಅದೆಲ್ಲ ಲ್ಯಾಂಡ್ ಸ್ಲೈಡ್ ಆಗಬಾರ್ದು ಅಂತ ಸಿಮೆಂಟ್ ಹಾಕಿ ಕವರ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ವರ್ಕ್ ಮಾಡೋರು ಸ್ವಲ್ಪ ಮಿಸ್ ಆದ್ರೂ ಸೀದಾ ಬೀಳ್ತಾರೆ. ಯಾಕೆಂದರೆ ಅದು ಫುಲ್ ಸ್ಲೋ ಮಾಡ್ತಾರೆ, ಮೇಲಿಂದ ವರ್ಕ್ ಮಾಡ್ತಾ ಇದ್ದಾರೆ. ಈಗ ಆಲ್ಮೋಸ್ಟ್ ಎಲ್ಲ ಕಡೆನೂ ಹಾಗೆ ಮಾಡ್ತಾ ಇದ್ದಾರೆ. ಯಾಕಂದರೆ ಮಾನ್ಸೂನ್ ಬಂದರೆ ವಾಟರ್ ಫ್ಲೋ ಫುಲ್ ಜಾಸ್ತಿ ಆಗುತ್ತೆ. ಈಗ ತುಂಬ ಕಮ್ಮಿ ಇದೆ ವಾಟರ್ ಫ್ಲೋ. ಅಲ್ಲೆಲ್ಲ ನೋಡ್ಬೋದು ಸುಮಾರು ಕಡೆ ಹಾಕ್ತಾ ಇದ್ದಾರೆ ಆ ಥರ ಮೇನ್ ಪಾಯಿಂಟ್ಸಲ್ಲಿ. ಅಲ್ಲೊಂದು ಕಡೆ ಇದೆ, ಎಲ್ಲ ಕಡೆ ಹಾಕ್ತಾ ಇದ್ದಾರೆ. ಐಲ್ಯಾಂಡ್ ಇದ್ದಂಗಿಲ್ಲ, ಅಲ್ಲೂ ಮನೆಗಳು. ಅಲ್ಲಿ ಟನಲ್ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು 2-3 ಕಡೆಯಿಂದ ಟನಲ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ದೊಡ್ಡ ಇಲ್ಲಿ ಸ್ವಲ್ಪ ಜೋರಾಗಿ ಫೋರ್ಸ್ ಇದೆ, ಆದರೆ ನೀರು ಕಮ್ಮಿ ಇದ್ರೂ ಫೋರ್ಸ್ ಆಗಿದೆ ನೀರು ಫುಲ್ಲು. ನೀರು ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಫೋರ್ಸ್ ಇದೆ. ಗುರುವೆ 1 ಗಂಟೆಗೆ ಬರಬೇಕಾಗಿರೋ ಬಸ್ಸು ಈಗ ಎಷ್ಟಾಗಿದೆ ಟೈಮು? 5 ಗಂಟೆ. 4 ಗಂಟೆಗೆ ಬಂತು ಬಸ್ಸು ಸೀತಾಪುರ ಹತ್ರ. ಇಲ್ಲಿಂದ ಮುಂದೆ ಹೋಗಲ್ಲ ಅಂದ್ಬಿಟ್ಟು ಸ್ಟಾಪ್ ಮಾಡಿಬಿಟ್ರು. ಸೇಮ್ ಹರಿದ್ವಾರ ಥರ ಹೆಂಗಾಯಿತು ನಮಗೆ ಋಷಿಕೇಶ್ಗೆ, ಅದೇ ಥರ ಆಗೋಯ್ತು ಇಲ್ಲೂ. ಆಮೇಲೆ ಸೀತಾಪುರಿಂದ ನಾವೀಗ ವಾಕ್ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಲಗೇಜು ತುಂಬ ಇತ್ತು. ಇಲ್ಲೇ ಅಂದರೆ ಕ್ಲೋಕ್ ರೂಮ್ ಅಂದರೆ ಪ್ರಾಪರ್ ಪ್ರೊಫೆಷ್ನಲ್ ರೂಮಲ್ಲ, ಯಾವುದೋ ಒಂಥರ ರೂಮ್ ಒಂದು ಮನೆ ಇಕ್ಕೊಂಬಿಟ್ಟವನೆ ಅವನು. ಬಂದು ಲಗೇಜ್ಗಳನ್ನೆಲ್ಲ ಎತ್ತಿತ್ತು ಹೊರಗಡೆ ಹಾಕ್ಕೊಂತವನೆ. ಅವನ ಹತ್ರನೇ ಬ್ಯಾಗ್ಸ್ ಎಲ್ಲ ಹಾಕ್ಬಿಟ್ಟು ನಮ್ಗೆ ಯಾವ್ದು ಮಾತ್ರ ಬೇಕೋ ಅದು ಮಾತ್ರ ಎತ್ಕೊಂಡು ಇಲ್ಲಿಂದ ಹೋಗ್ತಿದ್ದೀವಿ. ಯಪ್ಪ, ಇಲ್ಲಿ ಸೀತಾಪುರಿಂದ ಸೋನ್ಪ್ರಯಾಗ್ಗೆ 5 ಕಿಲೋಮೀಟ್ರ್ ಇದೆ. ಆ್ಯಕ್ಚುಲಿ ನಾನು ರೂಮು ಇಲ್ಲಿ ಸೀತಾಪುರಿಂದ ಹಿಂದೆಗಡೆ ಮಾಡಿದ್ದೆ, ಆನ್ಲೈನಲ್ಲಿ ಅಗೋಡಲ್ಲಿ ಮಾಡಿದ್ದೆ. ಬಟ್ ಆ ಮ್ಯಾಪಲ್ಲಿ ತುಂಬ ಹತ್ರ ಕಾಣಿಸುತ್ತೆ ರೂಮ್ ಮಾಡ್ಬೇಕಾದ್ರೆ ನಾವು. ಬಟ್ ಇಲ್ಲಿ ಬಂದು ನೋಡಿದಾಗ ಸುಮಾರು ದೂರ ಇದೆ. ಇಲ್ಲಿ ನಿಮಗೆ ಕ್ಯಾಬ್ ಸಿಗೋಲ್ಲ, ಟ್ಯಾಕ್ಸಿ ಸಿಗೋಲ್ಲ, ಆಟೋ ಸಿಗೋಲ್ಲ, ಏನೂ ಸಿಗೋಲ್ಲ. ನಡ್ಕೊಂಡು ಮಾಡಬೇಕು ನಾವು. ಬೆಳಗಿನ ಜಾವ ನೆಕ್ಸ್ಟ್ ಇವಾಗ 2 o'clock ಶುರು ಮಾಡಬೇಕು ಟ್ರೆಕ್ಕು. ಅಂದರೆ ಅಷ್ಟು ದೂರದಿಂದ ಮತ್ತೆ ಮೇಲೆ ಹತ್ಕೊಂಡು ಹೋಗಿ ತಿರ್ಗಾ ಅಲ್ಲಿಂದ ಕ್ಯಾಬ್ಸ್ ವೆಯ್ಟ್ ಮಾಡಿ ತುಂಬ ರಿಸ್ಕ್ ಆಗಿಬಿಡುತ್ತೆ. ಹೋದರೆ ಹೋಯ್ತು ಕಾಸು ಅಂದ್ಬಿಟ್ಟು ಇವಾಗ ನಾವು ಇಲ್ಲಿಂದ ನಡ್ಕೊಂಡು ಸೋನ್ಪ್ರಯಾಗ್ಗೆ ಹೋಗಿ ಅಟ್ಲೀಸ್ಟ್ ಸೋನ್ಪ್ರಯಾಗಲ್ಲಿ ಯಾವ ರೂಮ್ ಸಿಕ್ಕರೆ ಅಲ್ಲಿ ರೂಮ್ ಮಾಡಿಕೊಂಡು ಸ್ಟೇ ಆಗ್ತೀವಿ ನೈಟು. ಒಂದು 3 o'clock 4 o'clock ಶುರು ಆಗೋದು ಟ್ಯಾಕ್ಸೀಸು ಸೋನ್ಪ್ರಯಾಗ್ ಟು ಗೌರಿಕುಂಡ್ಗೆ. ನಾವು ಆದಷ್ಟು ಬೇಗ ಒಂದು 2 ಗಂಟೆಗೆ ಎದ್ಬಿಟ್ಟು ಅಲ್ಲಿ ಸೋನ್ಪ್ರಯಾಗಲ್ಲಿ ನಿಂತ್ಕೊಬಿಟ್ರೆ ಟ್ಯಾಕ್ಸಿ ಲೈನ್ಗೆ ನಮ್ಮದು ಟ್ಯಾಕ್ಸಿ ಆಗುತ್ತೆ. ಸೊ ಹಂಗೆ ಅಂದ್ಕೊಂಡು ವಿ ಆರ್ ಟ್ರೆಕ್ಕಿಂಗ್. ನಾವು ಇಲ್ಲಿಂದ 5 ಕಿಲೋಮೀಟ್ರ್ ವಾಕ್ ಮಾಡಬೇಕು ಸೋನ್ಪ್ರಯಾಗ್ಗೆ. ಜಾಸ್ತಿ ಮಾಡೋಕ್ಕಾಗಲ್ಲ ಬಿಕಾಸು ಇದೆಲ್ಲ ಕಷ್ಟ ಆಗುತ್ತೆ. ಬನ್ನಿ ಫಸ್ಟು ಹೋಗ್ಬಿಡೋಣ. ಇವಾಗೇನು ಟ್ರಾಫಿಕ್ ಇಲ್ಲ ಇರ್ತಾನೆ. ನನ್ನ ಮಕ್ಕಳು ಅವಾಗಲೇ ಬಸ್ ತೊಗೊಂಡು ನಮ್ಮನ್ನು ಹಾಕ್ಬಿಟ್ಟು ಹೋಗ್ಬಿಟ್ರು. ಅವ್ನು ಅಲ್ಲಿ ಬಸ್ ಸ್ಟಾಪಿಗೆ ಬಿಡಬೇಕಾಗಿತ್ತು. ಹಾಂ, ಕಿತ್ಕೊಳ್ಳೋಕ್ಕಷ್ಟೇ ಎಲ್ರೂ ಬರೀ ಸ್ಕ್ಯಾಮ್ ಅಷ್ಟೇ, ಬರೀ ಸ್ಕ್ಯಾಮ್ ಮಾಡ್ತಾರಲ್ಲ. ಈ ಪ್ರಾಬ್ಲಮ್ ಇದೆ. ಹಾಂ, ಬರೀ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಇಳಿಸ್ಬಿಟ್ಟು ಹೋಗ್ಬಿಡ್ತಾರೆ. ಕೇರೆ ಮಾಡೋದ ಜನಗಳನ್ನ ನಡಿಬೇಕು. ಆಮೇಲೆ ಇಲ್ಲಿರೋ ಪ್ರಾಬ್ಲಮ್ಗಳಿಗೆ ಜನ ಇಲ್ಲಿರೋ ದುಡ್ಡುಗಳಿಗೆ ಡಬಲ್ ವಸೂಲಿ ಮಾಡ್ತಾರೆ. ಇವೆಲ್ಲ ನೋಡ್ತಿದ್ದಾರೆ. ನಮ್ಮ ಧರ್ಮಸ್ಥಳ, ಹೊರನಾಡು, ಕುಕ್ಕೆ ಎಷ್ಟೋ ಬೆಟ್ರು, 1000 ಪಾಲು ಬೆಟ್ರು, ಲಕ್ಷಾಂತರ ಜನ ಬರ್ತಾರೆ ತೀರ್ಥಯಾತ್ರೆ ಅಂತ. ರೂಮ್ಗಳು ತೊಗೋಬೇಕು ಅಂದರೆ ಎಷ್ಟು ಜನ ಬಂದರೂ 100 ರೂಪಾಯಿ 150 ರೂಪಾಯಿ ಜನ ಟ್ಯಾಕ್ಸಿಗಳು. ನಮ್ಮ ಧರ್ಮಸ್ಥಳದಲ್ಲ, ಇದು ಟ್ಯಾಕ್ಸಿ ಅಂತೀನಿ, ಇದು ರೂಮ್ಸು. ಟ್ಯಾಕ್ಸಿನೂ ಅಷ್ಟೇ, ಜೀಪಲ್ಲೆಲ್ಲ ಎಷ್ಟು ಅಂದ್ಕೊಂಡ್ಬಿಟ್ಟಿದ್ದೀರಾ? 20, 30, 50, 100. ಇಲ್ಲಿ ಜನ ಬರ್ತಾರೆ ಅಂದ್ಬಿಟ್ಟು ಸುಲಿಗೆ ಮಾಡ್ತಾರೆ. ಇಟ್ಸ್ ನಾಟ್ ರಿಯಲಿ ಫೇರ್. ಸೋನ್ಪ್ರಯಾಗು ಎಷ್ಟು ದೂರ ಇದೆ ಅಂದ್ಕೊಂಡು ನಾನು ಬರ್ತಾಯಿದ್ದೀನಿ ಅಂದ್ಕೊಂಡು. ಅಲ್ಲಿ ನೋಡಿದ್ರೆ ಒಂದು 500 ಮೀಟ್ರು ಇಲ್ಲ ಸೀತಾಪುರದಿಂದ ಸೋನ್ಪ್ರಯಾಗು. ನನಗೆ ಅಯ್ಯೋ ಶಾಕ್ ಆಗೋಯಿತು. ಇಲ್ಲಿ ಬಂದೆ, ಇಲ್ಲಿ ಅಭಿಷೇಕ್ ಹೋಟ್ಲ್ ಅಂತಿದೆ,
ಇಲ್ಲಿ 4 ಬೆಡ್ರೂಮ್ ರೂಮ್ ಇದೆ ಅಂತೆ. ಡಾರ್ಮೆಟ್ರಿ ಚೆಕ್ ಮಾಡಿದೆ. ಸೊ ನೋಡೋಣ ಹೆಂಗಿದೆ ಅಂತ. ಡಾರ್ಮೆಟ್ರಿ ಓಕೆ ಅಂದರೆ ಡಾರ್ಮೆಟ್ರಿನೇ ತೊಗೊಳ್ಳೋದು, ಇಲ್ಲಾಂದರೆ ಮುಂದೆ ಹೋಗಿ ರೂಮ್ಸ್ ಕೇಳೋದು ಅಷ್ಟೇ. गौरीकुंड में रूम मिलेगा? नहीं, वहाँ भी बड़ी भीड़ है भाई जी, यहाँ तो यही इतनी भीड़ है। रूम फुल ऊपर आना या आना? इसके सामने बस फिर यहाँ से गौरीकुंड कितना दूर है? 6 किलोमीटर। 6 किलोमीटर। यहाँ से अर्ली मॉर्निंग कैब मिलेगा? मिल जाएगा सुबह में। कितने सुबह? 3 बजे। 3 बजे। ये डॉर्मेट्री। उसको प्रॉब्लम नहीं है ना फीमेल को? प्रॉब्लम किस चीज़ की? हो सकती है सेफ्टी में? ना ना, नहीं ना। वैसे तो कोई दिक्कत नहीं है वहाँ पे। ड्रेस चेंज करना तो कहाँ करना? ड्रेस चेंज करने के लिए नीचे रूम है। नीचे रूम है? क्या उधर कर लो अंदर। वॉशरूम है? वॉशरूम में हाँ। ನೋಡಿ ಅವಾಗ ಕೇಳ್ಕೊಂಬರ್ತಾರೆ. ಅದು ಡಾರ್ಮೆಟ್ರಿ ಬೇಡ ಅಂದ್ಬಿಟ್ಟೆ. ಹಂಗಾಕೋ ಒಬ್ಬನೇ ಇದ್ದಿದ್ರೆ ಓಕೆ, ಬಟ್ ನಿಖಿಲ ಬೇರೆ ಇರಲ್ವಾ, ಅದಕ್ಕೆ ರಿಸ್ಕ್ ಬೇಡ ಅಂತ ಸುಮ್ಮನೆ ಹಾಕಿ. ವಾಶ್ರೂಮ್ಸ್ ಎಲ್ಲ ನೋಡಿದೆ, ಅಷ್ಟು ಕ್ಲೀನಾಗಿ ಇರಲಿಲ್ಲ. ಇದು ಒಂದು ಟೇಕ್ ಎ ಚಾನ್ಸ್. इधर कितना होगा? 2500 का है। थोड़ा बजट में दे दो। कितना? एक सिर्फ एक रात के लिए। सिर्फ अर्ली मॉर्निंग या 2 बजे मैं जाता हूँ। लेकिन जाना का पड़ेगा जी। 2000 रूम दिखाओ। आ जाओ। कहाँ है? ಇಲ್ಲೇ ಇತ್ತು ರೂಮ್. ಹಾಂ, ಊಟ ತಿನ್ನೋದ್ರ ಬದಲು ಎಲ್ಲ ರೂಮ್ಗೆ ಹಾಕೊಂಡು ಆಗಿದೆ. ಹಾಂ, ಈ ರೂಮು ಅಂತ ರೂಮ್ಗಳಿದ್ದಾವೆ. ನನ್ನ ಮಕ್ಕಳು ಬೇಕು ಅಂತ ಅವರು ಹಿಡ್ಕೊಂಡು ಆಟಗಳು ಆಡ್ತಾವ್ರೆ. ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾರೆ. ಹಾಂ, ರೂಮ್ಸು ಇದ್ದಾವೆ, ಬೇಕು ಅಂತ ಇಟ್ಕೊಂಡು ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಷ್ಟೇ. ಇಲ್ಲಿನ ಜನನೇ ಸ್ವಲ್ಪ ಸಖತ್ತು ಫ್ರಾಡಸಸ್ ಥರ ಆಡ್ತಿದ್ದಾರೆ. ಸಖತ್ತು ಚೆನ್ನಾಗಿರ್ಬೇಕು. ನಂದು ಆಲ್ರೆಡಿ ಇವಾಗ ನಾ 5000 ರೂಪಾಯಿ ಹೋಯ್ತಲ್ಲ ರೂಮ್ಗೆ. 5000 ರೂಪಾಯಿ ಹೋಯ್ತು ಇವಾಗ ಮಾಡಿರೋ ರೂಮ್ ನಾವು ಅಲ್ಲಿ. ಅದು ಶ್ರೀರಾಪುರಿಂದ ಹಿಂದಗಡೆ. ಆಮೇಲೆ ನೆಕ್ಸ್ಟ್ ಕ್ಯಾನ್ಸಲ್ ಮಾಡೋಕ್ಕಾಗುತ್ತಾ ನೋಡಿ? ಆಗಲ್ಲ ಇವಾಗ. ನೋಡ್ರಿ, ನಿನ್ನೆವರೆಗೂ ಮಾಡ್ಬೋದಾಗಿತ್ತು, ಚೆಕ್ ಮಾಡಿದೆ. ನಿನ್ನೆವರೆಗೂ ಆಪ್ಷನ್ಸ್ ಇತ್ತು, ಇವತ್ತಾಗಲ್ಲ. ಸುಮ್ಮನೆ ಒಂದ್ಸರಿ ಇವಾಗ ಚೆಕ್ ಮಾಡೋಣ. ಅದು ಚೆಕ್ ಮಾಡಿದೆ, ನಿನ್ನೆವರೆಗೂ ಆಪ್ಷನ್ಸ್ ಇತ್ತು, ಇವಾಗ ಆಗಲ್ಲ. ಓ, ಯಪ್ಪ, ಏನು ಮಾಡೋಕ್ಕಾಗಲ್ಲ. ಅಂತ 4-5 hours ಅಡ್ಜಸ್ಟ್ ಮಾಡ್ಕೋಬೇಕು. 1.5 करो जी। हाँ? 1.5 1.5 नहीं हो पाएगा। मैं 2 AM जाता हूँ। नहीं भाई, उतने में नहीं हो पाएगा। 2 AM हम ट्रकिंग करना जाना करो। आप जाओगे ना, वो तो है। हाँ, वो एम तो आप नेक्स्ट मॉर्निंग आप कुछ किसी अदर लोगों को नहीं, है ना। ऐसा नहीं। ನಾವೀಗ ಎಕ್ಸಾಕ್ಟ್ಲಿ ಸೋನ್ಪ್ರಯಾಗಲ್ಲಿದ್ದೀವಿ. ಸೋನ್ಪ್ರಯಾಗಲ್ಲಿ ಕೆಲವೊಂದು ಸ್ಕ್ಯಾಮ್ಗಳು ನಡೀತಿದ್ದಾರೆ. ಸೋನ್ಪ್ರಯಾಗ್ ಅಂತಲ್ಲ, ಎಂಟೈರ್ ಕೇದಾರ್ನಾಥಲ್ಲಿ ಕೆಲವೊಂದು ಸ್ಕ್ಯಾಮ್ ಮಾಡಿದ್ದಾರೆ. ಫಸ್ಟ್ ಸ್ಕ್ಯಾಮು ಹೇಳ್ಬಿಡ್ತೀನಿ. ಸೀತಾಪುರದಿಂದ ಸೋನ್ಪ್ರಯಾಗು ನಿಮಗೆ ವಾಕೇಬಲ್ ಡಿಸ್ಟೆನ್ಸ್ ವಾಕ್ ಮಾಡಬೇಕು ಅಂತ ಹೇಳಿದ್ರೆ 4.5 ಕಿಲೋಮೀಟರ್ ತೋರಿಸ್ತದೆ. ನಾವು ಹಂಗೆ ಅಂದ್ಕೊಂಡ್ವಿ. ಬಸ್ ಸ್ಟಾಪ್ ಮಾಡಿಬಿಡ್ತು, ನಮ್ಮದು ಬಸ್ಸು ಅಲ್ಲೇ ಸ್ಟಾಪ್ ಮಾಡಿಬಿಡ್ತು ಸೀತಾಪುರಲ್ಲಿ. ಅಲ್ಲಿಂದ ನಡ್ಕೊಂಬರ್ಬೇಕಾದ್ರೆ ನಾವು 4.5 ಕಿಲೋಮೀಟರ್ ತೋರಿಸ್ತಾಯಿತ್ತು. ಬಟ್ ಒಂದು ನೋಡಿ, ಈ ಬೆಟ್ಟ ಈ ಮುಂದೆ ಕಾಣಿಸ್ತಿದೆಯಲ್ಲ, ಈ ಕಡೆ ಕಾರ್ನರ್ ಹಿಂಗೆ ಹೋಗಿ ಒಂದು ಜೌನ್ ಇಳಿದ ತಕ್ಷಣ ಸೀತಾಪುರ. ನಮಗಿಲ್ಲಿ ಬೋರ್ಡ್ ನೋಡ್ಬಿಟ್ಟು ಸೋನ್ಪ್ರಯಾಗ್ ಅಂತ ಶಾಕ್ ಆಗೋಯ್ತು. ಯಾವುದು ಗುರು ಇದು 4.5 ಕಿಲೋಮೀಟ್ರಲ್ಲಿ 400 ಮೀಟ್ರಲ್ಲಿ ಅಂತ. ಸೊ ಇದೊಂದು ಫಸ್ಟ್ ಸ್ಕ್ಯಾಮು. ಯೂಶಲಿ ಏನು ಮಾಡ್ಕೊಂಬಿಡ್ತಾರೆ, ಎಲ್ಲ ಭಯ ಪಡ್ಕೊಂಬಿಟ್ಟಿರ್ತಾರೆ ಅಂತ. ಸೊ ಗೂಗಲ್ ತೋರಿಸೋದು ರಾಂಗ್ ಇದೆ. ಸ್ಕ್ಯಾಮ್ ನಂಬರ್ 2, ವೆರಿ ಬಿಗ್ ಸ್ಕ್ಯಾಮ್ ಇದು ಕೇದಾರ್ನಾಥಲ್ಲಿ. ಓವರ್ ಹೈಪ್ ಕ್ರಿಯೇಟ್ ಮಾಡಿಬಿಟ್ಟು ಓವರಾಗಿ ಎಲ್ಲ ಜನ ಇದು ಮಾಡ್ತಿದ್ದಾರಲ್ಲ. ರೂಮ್ಸ್ಗಳಿದ್ದಾವೆ, ಕಾಲ್ ಮಾಡಿದ್ರು ರೂಮ್ಸ್ ಇಲ್ಲ ಅಂತಿದ್ದಾರೆ. ಇಲ್ಲಿ ಬಂದು ಕೇಳಿದ್ರೆ ಏನು ಮಾಡ್ತಿದ್ದಾರೆ, 500 ರೂಪಾಯಿಗೂ ಬೆಲೆ ಬೆಳೀತಿರೋ ರೂಮ್ಸ್ಗಳನ್ನ
2,000 ರೂಪಾಯಿ ಕೊಡ್ತಾರೆ. 2,000 ರೂಪಾಯಿ 2,500 ರೂಪಾಯಿ ಕೇಳ್ತಿದ್ದಾರೆ. ನಾವೇನೇ ಬಂದ್ಬಿಟ್ಟು ಚೆಕ್ ಮಾಡಿದೆ ನೋಡಿ, ಇಲ್ಲೇ ಒಂದು ಹೋಟ್ಲಿದೆ ಎಂಟ್ರೆನ್ಸಲ್ಲೇ, ಸೋನ್ ಪ್ರಯಾಗ್ ಎಂಟ್ರೆನ್ಸ್ ಇದೆ ಹೋಟ್ಲು. ಇಲ್ಲೊಂದು ಹೋಟ್ಲಿದೆ, ಇನ್ನು ಮುಂದೆಗಡೆ ಹೋದ್ರು ಹೋಟ್ಲ್ಸ್ ಇದ್ದಾವೆ, ತುಂಬ ಇದ್ದಾವೆ ರೂಮ್ಸು. ನನ್ನ ಮಕ್ಕಳು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಹೈಪ್ ಕ್ರಿಯೇಟ್ ಮಾಡಿಬಿಟ್ಟು ಬರೀ 4 ಅವರ್ ಕೊಡೋ ಮಲ್ಕೊಂಡು ಎದೊಳಕ್ಕೆ ನಮಗೆ ರೂಮ್ ಕೊಡೋ ಅಂತ ಹೇಳಿದ್ರೆ 7,500 ಕೇಳ್ತಿದ್ದಾನೆ. ಇಲ್ಲಿ ಡಾರ್ಮೆಟ್ರಿ 500 ರೂಪಾಯಿ ಅಂತ ಇದರಲ್ಲಿ ಒಬ್ಬರಿಗೆ. ವಾಶ್ರೂಮ್ ಸಹ ಕೆಟ್ಟದಾಗಿದೆ. ಬಟ್ ಬಾಯ್ಸ್ ಬಂದರೆ ದೇ ಕ್ಯಾನ್ ಮ್ಯಾನೇಜ್, ಬಟ್ ಹುಡುಗಿರು ಬಂದರೆ ದೇ ಕೆನಾಟ್. ಆ ಥರ ಇದೆ ಡಾರ್ಮೆಟ್ರಿ. ಬಟ್ ಓಕೆ, ಬಾಯ್ಸ್ ಬಂದರೆ ಎಲ್ಲ ತುಂಬ ಹೈಪ್ ಕ್ರಿಯೇಟ್ ಮಾಡ್ತಿದ್ದಾರೆ. ಹೈಪ್ ಕ್ರಿಯೇಟ್ ಮಾಡಿ ಎಷ್ಟಾಗುತ್ತೋ ಅಷ್ಟು ದುಡ್ಡು ಸುಳಿತಾ. ಬರೀ ಹೋಮ್ ಸ್ಟೇಸ್ ಮಾತ್ರ ಅಲ್ಲ, ಆಟೋಸು, ಕ್ಯಾಬ್ಸು, ಪ್ರತಿಯೊಬ್ಬರು ಬಸ್ಸಸ್ ಸಮೇತ ಎಲ್ಲ ಹೈಪ್ ಕ್ರಿಯೇಟ್ ಮಾಡಿ ಸ್ಕ್ಯಾಮ್ ಮಾಡ್ತಿದ್ದಾರೆ. ಇಲ್ಲೇ ಮೇಲ್ಗಡೆ ಇರೋ ಟೆಂಪಲ್ಗೆ ಹೋಗಿ ಬರೋಕ್ಕೆ 2,000 ರೂಪಾಯಿ ಕೇಳ್ತಿದ್ದಾರೆ. ನಾನು ಬೇಡಪ್ಪ ಅಂದ್ಬಿಟ್ಟೆ. ನಾವೀಗ ಸೋನ್ ಪ್ರಯಾಗಲ್ಲಿದ್ದೀವಿ. ಇನ್ಫಾರ್ಮೇಷನ್, ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನು. ಸೀತಾಪುರಲ್ಲಿ ನಾವು ಬಸ್ಸು ಇಳಿದಾಗ ಲಗೇಜ್ ತುಂಬ ಹೆವಿಯಾಗಿತ್ತು. ನಾವೇನು ಅಂದ್ಕೊಂಡ್ವಿ, ಸೀತಾಪುರ ಟು ಸೋನ್ ಪ್ರಯಾಗು 5 ಕಿಲೋಮೀಟ್ರ್ ಇದೆ, ಅಷ್ಟು ಹೆವಿ ಲಗೇಜ್ ಕ್ಯಾರಿ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಅಲ್ಲಿ ಹುಡುಕಾಡಿದ್ರೆ ಕ್ಲೋಕ್ ರೂಮು ಅಂದರೆ ಲಗೇಜ್ ರೂಮು ಎಲ್ಲೂ ಇಲ್ಲ. ಅದನ್ನು ಗೂಗಲಲ್ಲೂ ಕೂಡ ಯಾರೂ ಹೇಳಿಲ್ಲ, ಏನೂ ಮಾಡಿಲ್ಲ. ಅಲ್ಲೊಂದು ಹೋಟೆಲ್ ಇತ್ತು, ಹೋಟೆಲಲ್ಲಿ ಕೇಳಿದ್ದಕ್ಕೆ ಪಕ್ಕದಲ್ಲಿ ಒಂದು ದೊಡ್ಡ ರೂಮ್ ಇದ್ದರು. ಆ ರೂಮ್ ಒಳಗಡೆ ಲಗೇಜ್ ಎಲ್ಲ ಹಾಕ್ತಾಯಿದ್ರು. ನಮ್ಮದು ತಗೊಂಡು ಹಂಗೆ ಹಾಕ್ಸ್ಕೊಂಡ್ರು ಲಗೇಜ್ನ. ಬಟ್ ಓಕೆ, ಪರವಾಗಿ ಒಳ್ಳೆ ಗೋಡೌನ್ ಥರ ಇಟ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಮೇಲ್ಗಡೆ ಬಂದರೆ 500 ಮೀಟ್ರ್ ಮೇಲ್ಗಡೆ ಬಂದರೆ ಸೋನ್ ಪ್ರಯಾಗ್ ಇಲ್ಲೇ ಇದೆ, ಅಷ್ಟು ದೂರ ಹೋಗೋಷ್ಟಿಲ್ಲ. ಇಲ್ಲಿ ಅಭಿಷೇಕ್ ಹೋಟ್ಲ್ ಅಂತಿದೆ, ಇಲ್ಲಿ ಕ್ಲೋಕ್ ರೂಮ್ ಇದೆ, 24/7 ಇರುತ್ತಂತೆ ಅದು. ಮತ್ತು ಇಲ್ಲಿ ನೋಡಿ, ಇಲ್ಲೊಂದು ಹೋಟೆಲ್ ಇದೆ, ಇಲ್ಲೂ ಕ್ಲೋಕ್ ರೂಮ್ ಇದೆ, ಲಗೇಜ್ ಇಟ್ಕೋಸ್ತಾರೆ. ಇನ್ನು ಮುಂದೆಗಡೆ ಹೋದ್ರೆ ತುಂಬ ಇದ್ದಾವೆ. ಇದನ್ನು ಇನ್ಫಾರ್ಮೇಷನ್ ತುಂಬ ಯಾರೂ ಕೊಡ್ತಾಯಿಲ್ಲ. ಈಗ ಇನ್ಫ್ಲೂಯೆನ್ಸರ್ಸು, ಇನ್ಸ್ಟಾಗ್ರಾಮರ್ಸ್ ಏನಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಟ್ರಾಫಿಕ್ ಇದೆ, ಆ ಜನ ಬರ್ತಿದ್ದಾರೆ ಅಷ್ಟು ಮಾತ್ರ ಹೇಳ್ತಾರೆ ಹೊರತು ಇಲ್ಲಿ ಬಂದಾಗ ಸೊಲ್ಯೂಷನ್ಗೆ ಏನೂ ಕೊಡ್ತಾಯಿಲ್ಲ. ಏನು ಮಾಡಬೇಕು, ಎಲ್ಲಿ ಏನು ಸಿಗುತ್ತೆ, ಯಾರೂ ಏನೂ ಕೊಡ್ತಾಯಿಲ್ಲ. ಹೆಂಗೋ ಮಾಡಿ ಅಟ್ಲೀಸ್ಟು 2,000 ರೂಪಾಯಿ ಕೊಟ್ಟರು ಒಳ್ಳೆ ವ್ಯೂ ಇರೋ ರೂಮ್ ಸಿಕ್ಕಿದೆ ನೋಡಿ. ಇಲ್ಲೇ ಗಂಗಾ ರಿವರ್ ಹರ್ಕೊಂಡು ಬರ್ತಿದೆ, ಸಿಟಿ ವ್ಯೂ ಫುಲ್ಲು. ಪಾರ್ಕಿಂಗ್ ಇದು, ಹಿಂಗೆ ಹೋಗ್ಬೇಕು ಕೇದಾರ್ನಾಥ್ಗೆ. ಹಿಂಗೆ ಒಳಗಡೆ ಹೋಗಬೇಕು, ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೋತಾರೆ, ಹಾಗೇ ಟಚ್ ಮಾಡ್ಕೊಂಡು ಒಳಗಡೆ ಹೋಗ್ಬೇಕು. ಫುಲ್ ಸಿಟಿ ವ್ಯೂ ಇದೆ ಇಲ್ಲಿ. ಅವಾಗಲೇ ತೋರಿಸಿದ್ನಲ್ಲ ಸ್ಕ್ಯಾಮ್ಗಳು, ಫ್ರಾಡ್ಗಳು ಅಂತ ತೋರಿಸ್ಬಿಟ್ಟು ಮಲ್ಕೊಂಬಿಟ್ಟಿದ್ದೆ. ಒಳ್ಳೆ ವ್ಯೂ ಇತ್ತು, ಸ್ಟೇ ಮುಂದೆಗಡೆ ವ್ಯೂ ನೋಡ್ಬಿಟ್ಟು ಆಮೇಲೆ ಮಲ್ಕೊಂಬಿಟ್ಟಿದ್ದೆ. ಆಲ್ಮೋಸ್ಟ್ 4 ಅವರ್ಸ್ ಹೋಗಿತ್ತು. ಈಗ ಒಂದು 4 to 4 ಅವರ್ಸ್ ನಿದ್ದೆ ಮಾಡಿದ್ವಿ, ಆರಾಮಾಗಿ ನಿದ್ದೆ ಬಂತು. ರೂಮ್ ಒಳಗಡೆ ಫುಲ್ ಚಳಿ ಇದೆ, ಹೊರಗಡೆ ಅಷ್ಟು ಚಳಿ ಇಲ್ಲ. ಈ ಕರೆಂಟ್ ಟೆಂಪ್ರೇಚರ್ ಇಲ್ಲಿ 20 ಡಿಗ್ರಿ ಇದೆ ಹೊರಗಡೆ, ಬಟ್ ರೂಮ್ ಒಳಗಡೆ ಫುಲ್ ಕೋಲ್ಡ್ ಆಗಿದೆ. ಮೋಸ್ಟ್ಲಿ ನಾವು ಟ್ರೆಕ್ ಶುರು ಮಾಡೋ ಟೈಮ್ಗೆ 12 ಗಂಟೆ ಆ ಟೈಮ್ಗೆ ಆಲ್ಮೋಸ್ಟ್ 14 ಡಿಗ್ರಿ ಬರುತ್ತೆ. ಸದ್ಯಕ್ಕೆ ಕೋಲ್ಡ್ ಇಲ್ಲ, ಬಟ್ ಜನ ಇಲ್ಲಿ ಫುಲ್ಲು ಕ್ರೌಡ್ ಇದೆ. ಇನ್ನು 9 ಗಂಟೆ ಆದರೂ ಜನ ಬರೋರು ತುಂಬ ಜನ ಬರ್ತಾವ್ರೆ ಹೊರಗಡೆ. ಇನ್ನು ಆ ಟೈಮ್ಗೆ ಹೆಂಗಿರ್ತಾರೋ ಗೊತ್ತಿಲ್ಲ. ಊಟ ಮಾಡ್ಕೊಂಡು ಹೋಗ್ಬಿಟ್ಟು ನಾವು ತಿರ್ಗಾ ಮಲ್ಕೊಂಡ್ಬಿಡ್ತೀವಿ ಒಂದು 2-3 ಅವರ್ಸು. ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ಟ್ರೆಕ್ ಶುರು ಮಾಡೋದು. ಇಲ್ಲಿ ಶಾಪ್ಕೀಪರ್ಸು ಒಂದೊಂದು ವಾಟ್ರ್ ಬಾಟ್ಲು 30 ರೂಪಾಯಿ 40 ರೂಪಾಯಿ ಅಂತ ಇಷ್ಟ ಬಂದಂಗೆ ಮಾಡ್ತಿದ್ದಾರೆ. ಇಲ್ಲೊಂದು ಕಡೆ ಮಾತ್ರ ಯಾವುದೋ ಬರೀ 20 ರೂಪಾಯಿ ಅಂತ ಹಾಕಿದ್ದಾನೆ ನೋಡೋಣ. ಎರಡು ತಗೊಂಬಿಡ್ಲಾ? ಹಾಂ, ಕುಡಿತೀವಲ್ಲ. रिकॉर्डिंग है, यूट्यूब चैनल है आपका? हाँ. क्या? मिस्टर एंड मिसेस अलेमारी. हाँ? मिस्टर एंड मिसेस अलेमारी. क्या वीडियो कंटेंट क्या आपका? ट्रैवल कंटेंट. मैं पूरा इंडिया ट्रैवल करता हूँ, मैं ट्रैवल क्रिएटर हूँ. सब्सक्राइब कर दो, आप भी आता चैनल में. ಇವಾಗ ಎಷ್ಟು ಡಿಗ್ರಿ ಇದೆ ಗೊತ್ತಾ? -2 ಡಿಗ್ರಿ ಇದೆ. ನಾವು ಟೆಂಟ್ ಒಳಗಡೆ ಇದ್ದೀವಿ. ಸದ್ಯಕ್ಕೆ -2 ಇದೆ, ಇನ್ನು -5ವರೆಗೂ ಹೋಗ್ಬೋದು. ಎಷ್ಟು
ಎಷ್ಟು ಕಷ್ಟ ಆಯಿತು ನಮಗೆ ಅಂದರೆ ನರ್ಕ ನೋಡ್ಬಿಟ್ವಿ ನಾವು ಕೇದಾರ್ನಾಥ್ ಟ್ರೆಕ್ ಮಾಡೋಷ್ಟರಲ್ಲಿ. ಈ ಗೂಗಲಲ್ಲಿ